ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ನಿರಂತರ. ನಮಸ್ಕಾರ. ನಾನಿವತ್ತು ನಿಮಗೆ ಕೊಟ್ಟಿಗೆ ಗೊಬ್ಬರನ ನಾನು ಅಷ್ಟು ಟನ್ ಹಾಕಿದ್ವಿ, ಇಷ್ಟು ಟನ್ ಹಾಕಿದ್ವಿ, ಆದರೂ ನಮಗೆ ಸರಿಯಾಗಿ ಇಳುವರಿ ಸಿಗಲಿಲ್ಲ. ಈ ಥರದ್ದು ಪ್ರಶ್ನೆಗಳು ಈಗ ತುಂಬ ಜಾಸ್ತಿ ಆಗ್ತಿದೆ. ಯಾಕೆ ಅಂದರೆ ನಾವು ಕೊಟ್ಟಿಗೆ ಗೊಬ್ಬರ ಏನಕ್ಕೆ ನಾವು ಜಮೀನಿಗೆ ಹಾಕ್ತೀವಿ ಅಂದರೆ ಅದರಲ್ಲಿರೋ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ, ನಮ್ಮ ಮಣ್ಣಿನಲ್ಲಿರೋ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಮಣ್ಣಿನ ಆರೋಗ್ಯ ಮತ್ತು ಅದರ ಫಲವತ್ತತೆ ಹೆಚ್ಚಾಗಬೇಕು ಅಂತ ನಾವು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ. ನಾವು ಕೊಟ್ಟಿಗೆ ಗೊಬ್ಬರ ಸರಿಯಾಗಿ ಆಯ್ಕೆ ಮಾಡಲಿಲ್ಲ ಅಂದರೆ ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚು. ಯಾಕಂದರೆ ನಾವು ಸರಿಯಾಗಿ ಕೊಳೆತಿರೋ ಗೊಬ್ಬರ ಹಾಕಲಿಲ್ಲ, ಅದರಲ್ಲಿ ತೇವಾಂಶ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ. ನಾವು ಇವತ್ತು ಗೊಬ್ಬರ ಹಾಕಬೇಕು ಅಂದರೆ ಒಂದು ತಿಂಗಳ ಹೊಲದಲ್ಲಿ ಅದಕ್ಕೆ ಸರಿಯಾಗಿ ತೇವಾಂಶ ಮೇಂಟೈನ್ ಮಾಡದೆ ಹಾಗೆ ಬಿಟ್ಟರೆ ಅದರಲ್ಲಿರೋ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತು ಹೋಗ್ತವೆ. ಸೊ ಹಾಗಾಗಿ ನಾವು ಯಾವುದೇ ಗೊಬ್ಬರಗಳನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಅದರಲ್ಲಿ ತೇವಾಂಶ ಮೊದಲನೇದಾಗಿ ತುಂಬ ಚೆನ್ನಾಗಿರಬೇಕು ಒಂದು. ಆಮೇಲೆ ಕ್ಲೀನಾಗಿ ಗೊಬ್ಬರಗಳು ನಾವು ಗೊಬ್ಬರ ಚೆನ್ನಾಗಿ ಕಳ್ತಿಲ್ಲ ಆ ಥರ ಗೊಬ್ಬರ ಯೂಸ್ ಮಾಡಿದರೆ, ನೀವು ರೂಟ್ ಕ್ರಬ್ ನಮಗೆ ಗೊತ್ತಿರುತ್ತೆ, ಗೊಣ್ಣೆ ಹುಳು ಅಂತ ಕರಿತೀವಿ, ಸಿ ಶೇಪಲ್ಲಿ ಇರುತ್ತೆ, ಅದು ಸಂಖ್ಯೆ ಹೆಚ್ಚಾಗುತ್ತೆ. ಮತ್ತು ಇತರ ಕೀಟ ಬಾಧೆಗಳು ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಕಳೆಗಳು ಜಾಸ್ತಿ ಆಗುತ್ತೆ. ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಹಾಗೂ ಜೈವಿಕ ಗೊಬ್ಬರಗಳನ್ನು ಸರಿಯಾಗಿ ಸಮರ್ಪಕವಾಗಿ ಗೊಬ್ಬರದಲ್ಲಿ ಸೇರಿಸೋದ್ರಿಂದ ಅದರಿಂದ ಆಗುವ ಲಾಭ ಮತ್ತು ಅದರಿಂದ ಗೊಬ್ಬರದ ಉಪಯೋಗವನ್ನು ದುಪ್ಪಟ್ಟುಗೊಳಿಸೋದನ್ನು ನಾನು ನಿಮಗೆ ಇವತ್ತು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಕೊಟ್ಟಿಗೆ ಗೊಬ್ಬರದ ಆಯ್ಕೆ ಹೀಗಿರಬೇಕು. ಇದರ ಹತ್ರ ಬಂದಾಗ ನಮ್ಗೆ ಯಾವುದೇ ರೀತಿ ಕೆಟ್ಟ ವಾಸನೆಯೂ ಬರ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಳ್ತಿದೆ ಗೊಬ್ಬರ ಅಂದರೆ ಇದು ನೋಡೋಕೆ ಮಣ್ಣಿನ ಥರನೇ ಕಾಣ್ತಾ ಇದೆ. ಈ ಥರ ಗೊಬ್ಬರಗಳನ್ನು ಬಳಸೋದ್ರಿಂದ ಈ ಥರ ಗೊಬ್ಬರಗಳು ಒಂದೇ ಬೆಳೆಗೆ ಸೀಮಿತ ಆಗಿರಲ್ಲ. ನಮ್ಮ 2ರಿಂದ 3 ಬೆಳೆಗಳು ಕೂಡ ಇದನ್ನು ಉಪಯೋಗ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಗೊಬ್ಬರ. ಈ ಥರದ ಗೊಬ್ಬರಗಳನ್ನು ನಾವು ಆಯ್ಕೆ ಮಾಡಬೇಕು. ಇದರಿಂದ ಪೋಷಕಾಂಶದ ಲಭ್ಯತೆ ಹೆಚ್ಚಾಗುತ್ತೆ ಗಿಡಗಳಿಗೆ. ನಾವೀಗ ಜೈವಿಕ ನಿಯಂತ್ರಣ ಏಜೆಂಟ್ಗಳಾದಂತಹ ಟ್ರೈಕೋಡರ್ಮನ 2 ಲೀಟರ್ ಪರ್ ಟನ್ ಗೊಬ್ಬರಕ್ಕೆ, ಅದೇ ರೀತಿ ಸೂಡೋಮೋನಾಸ್ 2 ಲೀಟರ್ ಪರ್ ಟನ್ ಗೊಬ್ಬರಕ್ಕೆ, AMC 3 ಲೀಟರ್ ಪರ್ ಟನ್, ಮೆಟಾರೈಸಿಯಮ್ 2 ಲೀಟರ್ ಪರ್ ಟನ್, ಪೆಸಿಲೋಮೈಸಿಸ್ 2 ಲೀಟರ್ ಪರ್ ಟನ್ ಹಾಕಬೇಕಾಗತ್ತೆ. ನಾವು ಟ್ರೈಕೋಡರ್ಮ, ಸೂಡೋಮೋನಾಸ್, AMC ಈ ಥರದಲ್ಲಿ ಆ್ಯಡ್ ಮಾಡೋದ್ರಿಂದ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುತ್ತೆ. ನ್ಯಾಚುರಲ್ಲಾಗೆ ನಾವು ಹೆಚ್ಚು ಮಾಡ್ಬೋದು ಒಂದು. ಹಾಗೂ ಡ್ಯಾಂಪಿಂಗ್ ಆಫು, ಈ ಬೇರುಕೊಳೆ ರೋಗ ಮತ್ತು ವಿಲ್ ಡಿಸೀಸು ಇವನ್ನೆಲ್ಲ ನಾವು ನ್ಯಾಚುರಲಾಗಿ ಹತೋಟಿ ಮಾಡ್ಕೋಬೋದು. ಈ ಮೆಟಾರೈಸಿಯಮ್ನ ಸೇರಿಸೋದ್ರಿಂದ ಈ ಥರದ ಬೇರು ಹುಳುಗಳನ್ನು ನಾವು ಹತೋಟಿ ಮಾಡ್ಬೋದು. ಅದ್ರ ಜೊತೆಗೆ ಪೆಸಿಲೋಮೈಸಿಸ್ ಹಾಕೋದ್ರಿಂದ ನೆಮಟೋಡ್ಸ್, ಅಲ್ಲಿ ಬೇರಲ್ಲಿ ಗಂಟಾಗುತ್ತಲ್ಲ, ಅದನ್ನು ನಾವು ಹತೋಟಿ ತರ್ಬೋದು. ನೋಡಿ, ಮಣ್ಣಿನಲ್ಲಿ ಸಾರಜನಕದ ಕೊರತೆ ಇದ್ದರೆ ಅಜಿಟೋಬ್ಯಾಕ್ಟರ್ ಯೂಸ್ ಮಾಡ್ಬೋದು. ಆಮೇಲೆ ಫಾಸ್ಫರಸದ ಲಭ್ಯತೆ ಪ್ರಮಾಣ ತುಂಬ ಕಮ್ಮಿ ಮಣ್ಣಿನಲ್ಲಿ. ಅದಕ್ಕಾಗಿ ನಾವು PSP, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾನ ಸೇರಿಸೋದು ತುಂಬ ಮುಖ್ಯ. ಮಣ್ಣಿನಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಇಲ್ಲ ಅಂದರೆ ನಾವು ಏನೇ ಗೊಬ್ಬರ ಹಾಕಿದ್ರೂ ಅದು ವೇಸ್ಟೇ. ನಮಗೆ ಅವಶ್ಯಕತೆ ಇರತಕ್ಕಂತಹ ಜೈವಿಕ ನಿಯಂತ್ರಣ ಏಜೆಂಟ್ ಹಾಗೂ ಜೈವಿಕ ಗೊಬ್ಬರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನೀರಿನಲ್ಲಿ ಬೆರೆಸಿ ನಾವು ಡ್ರಮ್ಮಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಾಗ ಅವಶ್ಯಕತೆ ಇದ್ದರೆ 1-2 kg ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಈ ಥರ ಯೂನಿಫಾರ್ಮ್ ಆಗಿ ಒಂದೇ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾ ಸ್ಪ್ರಿಂಕಲ್ ಮಾಡಬೇಕಾಗತ್ತೆ. ಇಲ್ಲಿ ಕ್ವಾಂಟಿಟಿ ಆಫ್ ಗೊಬ್ಬರ ಜಾಸ್ತಿ ಇರೋದ್ರಿಂದ ನಾವು ಈ ಥರ JCBಲಿ ಮತ್ತು ಪವರ್ ಸ್ಪೇರ್ ಯೂಸ್ ಮಾಡಿಕೊಂಡು ಅದನ್ನು ಸೇರಿಸ್ತಾ ಇದ್ದೀವಿ ಗೊಬ್ಬರಕ್ಕೆ. ಇಷ್ಟೆಲ್ಲ ಮಾಡಿದ ಮೇಲೆ ರಾಶಿನ ಸ್ವಲ್ಪ ಉದ್ದಕ್ಕೆ ಮಾಡಬೇಕು. ಒಂದೇ ಕಡೆ ರಾಶಿ ಮಾಡಿದ್ವಿ ಅಂದರೆ ಅದು ಹೀಟ್ ಜನ್ರೇಟ್ ಆಗುತ್ತೆ. ಉದ್ದಕ್ಕೆ ಮಾಡಿ ಅದ್ರ ಮೇಲೆ ಒಂದು ಅರ್ಧ ಇಂಚು ಮಣ್ಣು ಹಾಕಿ ಈ ಥರ ಗರಿ ಮುಚ್ಚಿದರೆ ಆಮೇಲೆ ನಾವು ನೀರು ಸ್ಪ್ರಿಂಕಲ್ ಮಾಡ್ತಿದ್ರೆ ಸಾಕು. ನೋಡಿ, ನಮ್ಮ ಆರೋಗ್ಯ ನೇರವಾಗಿ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತೆ ಅಲ್ವಾ. ಹಸುವಿನ ಗೊಬ್ಬರ ಮತ್ತು ಗಂಜಲದಲ್ಲಿ ಕೂಡ ತುಂಬ ಪೋಷಕಾಂಶಗಳು ಇರುತ್ತೆ, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ನಾವು ನಮ್ಮ ಹೊಲಕ್ಕೆ ಗೊಬ್ಬರ ಹಾಕ್ತೀವಲ್ಲ, ಅದನ್ನು ನಾವೇ ಮೌಲ್ಯವರ್ಧನೆ ಮಾಡಿ ಹಾಕೋದ್ರಿಂದ ನಾವು ನಿಜವಾಗ್ಲೂ ಅಧಿಕ ಲಾಭವನ್ನು ಪಡಿಬೋದು. ನೋಡಿ, ಮಣ್ಣಲ್ಲಿ ನಮಗೆ ಪೋಷಕಾಂಶಗಳನ್ನು ಲಭ್ಯತೆ ಮಾಡುವಂಥ ಸೂಕ್ಷ್ಮಾಣು ಜೀವಿಗಳೇ ಇಲ್ಲ ಅಂದರೆ ನಾವೇನು ಗೊಬ್ಬರ ಹಾಕಿದ್ರೆ ಏನು ಫಲ ಅಲ್ವಾ. ಹಾಗೆಯೇ ರಾಸಾಯನಿಕ ಗೊಬ್ಬರಗಳನ್ನು ಒಂದೇ ಸರಿ ನಾವು ಬಿಡೋಕ್ಕಾಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ನಮ್ಮ ಮಣ್ಣಲ್ಲಿ ಯಾವುದೇ ಥರದ ನ್ಯೂಟ್ರಿಷನ್ ಇಲ್ಲ, ಕಮ್ಮಿ ಆಗಿದೆ. ಸೊ ಹಾಗಾಗಿ ಹಂತವಾಗಿ ಈಗ ನಾವು ಗೊಬ್ಬರಗಳನ್ನು, ಕೊಟ್ಟಿಗೆ ಗೊಬ್ಬರಗಳನ್ನು ಅಥವಾ ಇನ್ನೂ ಯಾವುದೇ ನ್ಯಾಚುರಲ್ ಗೊಬ್ಬರಗಳನ್ನು ಮೌಲ್ಯವರ್ಧನೆ ಮಾಡಿ ಹಾಕ್ತಾ ಬಂದಾಗ ಅದು ಆಟೋಮೆಟಿಕ್ಕಾಗಿ ಅದರ ಸಂಖ್ಯೆ, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕಮ್ಮಿ ಮಾಡಿ ಅಧಿಕ ಇಳುವರಿ ಪಡಿಬೋದು. ನಾನು ಕೊಟ್ಟಿರೋ ಮಾಹಿತಿ ಇಂದು ತಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಸೆಂಡ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.